ವಕ್ಫ್ ಖಾತೆ ಕೈತಪ್ಪಿದ್ದಕ್ಕೆ ಬೇಸರಗೊಂಡ್ರ ಜಮೀರ್ ಅಹಮದ್. ಸೈಲೆಂಟ್ ಆಗಿ ಡಿಕೆ ಸರ್ಕಾರದ ವಿರುದ್ಧ ಜಮೀರ್ ಸಮರವನ್ನ ಸಾರ್ತಿದ್ದಾರೆ. ಯಾವುದೇ ಜಿಲ್ಲೆ ಉಸ್ತುವಾರಿ ನೀಡದಂತೆ ಜಮೀರ್ ಮನವಿಯನ್ನ ಮಾಡಿಕೊಂಡಿದ್ದು ಸಿಎಂ ಡಿಕೆಶಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಜಿಲ್ಲೆ ಉಸ್ತುವಾರಿ ನೀಡಬೇಡಿ ಅಂತ ಸಿಎಂ ಡಿಕೆಶಿಗೆ ಸಚಿವ ಜಮೀರ್ ಅಹಮದ್ ಬರೆದಿರುವಂತಹ ಪತ್ರದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಪಕ್ಷ ಸಂಘಟನೆ ಮತ್ತು ಚುನಾವಣೆಗಳ ಸಿದ್ಧತೆ ಮಾಡಬೇಕಿದೆ. ಸಿದ್ಧತೆ ನಡೆಸುವುದಕ್ಕೆ ನನಗೆ ಸಮಯದ ಅಭಾವ ಆಗಲಿದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿಯನ್ನ ನೀಡಬೇಡಿ ಅಂತ ಜಮೀರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಮೀರ್ಗೆ ವಿಜಯನಗರ ಉಸ್ತುವಾರಿಯನ್ನ ನೀಡಿರುವ ಡಿಕೆ ಸರ್ಕಾರ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ತೆರಳೋದಕ್ಕೆ ಸಾಧ್ಯ ಕೂಡ ಆಗ್ತಾ ಇಲ್ಲ ಅಂತ ಜಮೀರ್ ಹೇಳ್ತಾ ಇದ್ದು ಸಿಎಂಗೆ ಬರೆದ ಪತ್ರದಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್. ವಕ್ಫ್ ಖಾತೆ ಕೈತಪ್ಪಿದ್ದಕ್ಕೆ ಬೇಸರನ ಸೈಲೆಂಟ್ ಆಗಿ ಡಿಕೆ ಸರ್ಕಾರದ ವಿರುದ್ಧ ಜಮೀರ್ ಸಮರಾನ. ಇದು ಯಾವುದೇ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಬೇಡಿ ಅಂತ ಜಮೀರ್ ಮನವಿ ಮಾಡಿಕೊಂಡಿದ್ದಾರೆ ಡಿಕೆ ಬಳಿ. ಸಿಎಂ ಡಿಕೆಶಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಪತ್ರವನ್ನು ಬರೆದಿದ್ದಾರೆ. ವಕ್ಫ್ ಖಾತೆ ಕೈತಪ್ಪಿದ್ದಕ್ಕೆ ಅವರಿಗೆ ಬಹುಶಃ ಬೇಸರ ಇರಬಹುದೇನೋ. ಆ ಬೇಸರವನ್ನ ಈ ರೀತಿಯಾಗಿ ಅವರು ತೋರ್ಪಡಿಸ್ಕೊಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಯಾವುದೇ ಉಸ್ತುವಾರಿಯನ್ನು ಕೊಡಬೇಡಿ ಅಂತ ಹೇಳಿರೋದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಚುನಾವಣೆಗಳು ಬರ್ತಾ ಇದೆ, ಹಾಗಾಗಿ ಚುನಾವಣೆಯಲ್ಲಿ ತೊಡಗಿಸ್ಕೊಳ್ಬೇಕಾಗಿದೆ. ಆ ಒಂದು ಕಾರಣಕ್ಕೆ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ನೀಡಬೇಡಿ ಅಂತ ಹೇಳ್ಕೊಂಡಿದ್ದಾರಂತೆ. ಪತ್ರದಲ್ಲಿ ಒಂದಷ್ಟು ಮಾಹಿತಿಯನ್ನ ಅವರು ಮುಖ್ಯಮಂತ್ರಿಗಳು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯನಗರ ಉಸ್ತುವಾರಿಯಾಗಿ ಬಸವಂತಪ್ಪ ಅವರನ್ನ ನೇಮಕ ಮಾಡಲಾಗಿದ್ದು ರಿಜ್ವಾನ್ ಪತ್ರ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ಸಿಎಂ ಕೈಗೊಂಡಿದ್ದಾರೆ. ಮಾಡಲಿದ್ದಾರೆ ಬಸವಂತಪ್ಪ. ಉಡುಪಿಗೆ ನೇಮಕವಾಗಿದ್ದ ಬಸವಂತಪ್ಪಗೆ ವಿಜಯನಗರದ ಹೊಣೆಯನ್ನ ಹೊರಿಸಲಾಗಿದೆ. ವಕ್ಫ್ ಖಾತೆ ತನಗೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಜಮೀರ್ ಈ ಬೇಸರವನ್ನ ಹೊರಹಾಕಿದಾರಾ ಅನ್ನುವಂಥ ಒಂದು ಕುತೂಹಲ ಇದೆ. ಮುಖ್ಯಮಂತ್ರಿಗಳಿಗೆ ಬರೆದಿರುವಂಥ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ, ಸದ್ಯಕ್ಕೆ ಜಿಲ್ಲಾ ಉಸ್ತುವಾರಿಯನ್ನ ನೀಡಬೇಡಿ ಅಂತ. ಜಮೀರ್ ಅವರಿಗೆ ವಿಜಯನಗರ ಉಸ್ತುವಾರಿಯನ್ನ ಡಿಕೆ ನೀಡಿದ್ರು, ಮುಖ್ಯಮಂತ್ರಿ ಡಿಕೆಶಿ ನೀಡಿದ್ರು. ಆದರೆ ಸದ್ಯಕ್ಕೆ ಯಾವುದೇ ಜಿಲ್ಲೆಯ ಉಸ್ತುವಾರಿಯನ್ನು ತನಗೆ ನೀಡಬೇಡಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ವಿಜಯನಗರದ ಉಸ್ತುವಾರಿ ಅವರಿಗೆ ನೀಡಿದ್ರಿಂದ ಜಮೀರ್ ಅಹಮದ್ ಖಾನ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು ಧ್ವಜಾರೋಹಣವನ್ನು ಮಾಡಬೇಕಿತ್ತಲ್ಲಿ. ಆದರೆ ತನಗೆ ಸದ್ಯಕ್ಕೆ ಉಸ್ತುವಾರಿ ಅಲ್ಲಿ ನೀಡಬೇಡಿ, ಯಾವುದೇ ಜಿಲ್ಲೆ ಉಸ್ತುವಾರಿ ನೀಡಬೇಡಿ ಅಂತ ಹೇಳಿರೋದ್ರಿಂದಾಗಿ ಅವ್ರಿಗೆ ನೀಡ್ತಾ ಇಲ್ಲ. ಸಿಎಂಗೆ ಬರೆದ ಪತ್ರದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಜಮೀರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ವಿಜಯನಗರದ ನಮ್ಮ ಪ್ರತಿನಿಧಿ ಭೀಮರಾಜ್ ಅವರಿಂದ. ಭೀಮರಾಜ್, ಬಹುಶಃ ಜಮೀರ್ ಅವರ ಈ ನಿರ್ಧಾರದ ಹಿಂದೆ ವಕ್ಫ್ ಖಾತೆ ತನಗೆ ಕೈ ತಪ್ಪಿದೆ ಅನ್ನುವಂಥ ಬೇಸರ ಇದಕ್ಕೆ ಏನಾದರೂ ಕಾರಣ ಇರಬಹುದಾ, ಅಥವಾ ಬೇರೆ ಇನ್ನೇನಾದರೂ ಕಾರಣ ಇರಬಹುದಾ? ಯಾವುದೇ ಜಿಲ್ಲಾ ಉಸ್ತುವಾರಿ ತನಗೆ ಕೊಡಬೇಡಿ ಅಂತ ಹೇಳಿರೋದಕ್ಕೆ? ಖಂಡಿತ ವಸಂತ್, ಏನಂತಂದ್ರೆ ಈ ಒಂದು ಬೆಳವಣಿಗೆ ನೋಡಿದ್ರೆ ಖಂಡಿತವಾಗಿ ಏನೋ ದಿಢೀರ್ ಆಗಿರ್ತಕ್ಕಂಥ ಏನೋ ನಿನ್ನೆ ಇದ್ದಕ್ಕಿದ್ದಂಗೆ ಏನೋ ಒಂದು ದಿಢೀರಂತ ಬೆಳವಣಿಗೆ ಆಗಿರೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಅವ್ರಿಗೆ ಇರುವಂತದ್ದು. ಯಾಕಂತಂದ್ರೆ ಇವತ್ತು ವಕ್ಫ್ ಬೋರ್ಡ್ ಏನೋ ಇದೆ ಅದು ಕೂಡ ಇಲ್ಲ ಒಂದ್ ಕಡೆ ಕೈ ತಪ್ಪೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಅವ್ರ ಆಪ್ತರು ಕೂಡ ಹೇಳ್ಕೊಂತಾರೆ ಅದು ಸಿಗ್ಬೇಕಾಗಿತ್ತು ಅನ್ನೋ ಮಾತನ್ನು ಕೂಡ ಅವ್ರ ಆಪ್ತರು ಕೂಡ ಹೇಳ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಅದು ಮೇಲ್ನೋಟಕ್ಕೆ ತೆರೆ ಹಿಂದ್ಗಡೆ ಆ ತರ ಮಾತುಗಳು ಇರುವಂತದ್ದು. ಆದ್ರೆ ಇವತ್ತು ಮೇಲ್ನೋಟಕ್ಕೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸದೆ ಈ ರೀತಿ ಕಾರಣಗಳನ್ನ ಕೊಟ್ಟು ಇವತ್ತು ಏನೋ ನಮಗೆ ಸಚಿವ ಸ್ಥಾನ ಬೇಡ, ಮತ್ತೆ ನನಗೆ ಉಸ್ತುವಾರಿ ಕೂಡ ಬೇಡ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನೊಂದು ನಾವು ಗಮನಿಸುವಂತದ್ದು ಏನಂತ ಹೇಳಿದ್ರೆ, ಈಗಾಗಲೇ ಬೆಂಗಳೂರಿನ ಏನೋ BBMP ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದಾವೆ ಮತ್ತು ಉಪ ಚುನಾವಣೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ನಾನು ಅವನ್ನೆಲ್ಲವನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಮುಂಬರುವ ವಿಧಾನಸಭೆ 2028 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾನು
ಪಕ್ಷ ಸಂಘಟನೆ ಮಾಡಬೇಕಾಗಿರೋದ್ರಿಂದಾಗಿ ಇವತ್ತು ಈ ಒಂದು ನಮ್ಮ ಹುದ್ದೆಯಿಂದ ಉಸ್ತುವಾರಿಯಿಂದ ನಾನು ಆ ಜವಾಬ್ದಾರಿಯನ್ನ ನಾನು ವಹಿಸ್ಕೊಳಕ್ ರೆಡಿ ಇಲ್ಲ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಹಾಗಾಗಿ ಇವೆಲ್ಲವನ್ನೂ ಒಂದ್ ಕಡೆ ಗಮನಿಸ್ತಾ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಒಳಗೆ ಒಂದು ಆತಂಕ ಮತ್ತು ಒಂದು ಇಲ್ಲ ಅಸಮಾಧಾನ ಕೂಡ ಇರುವಂತದ್ದು. ಆದ್ರೆ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ವ್ಯಕ್ತಪಡಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು. ಯಾಕಂದ್ರೆ ಈ ರೀತಿ ಎಲ್ಲ ಆಗ್ತಾ ಅಸಮಾಧಾನ ಸಹಜ ಇರ್ತದೆ. ಹಾಗಾಗಿ ನೋಡ್ಬೇಕಾಗಿದೆ ಯಾವ ರೀತಿ ಇನ್ನ ಮುಂದುವರಿತಾರ ಅನ್ನೋ ಮಾತನ್ನು ಕೂಡ ನೋಡ್ತಕ್ಕಂಥದ್ದು ವಸಂತ್. ಧನ್ಯವಾದ ಭೀಮರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.